ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಮ್ಮ ಗೊಂಬೆ ನಮ್ಮ ಕೆಂದ ನಮಸ್ಕಾರ ಮಾಡಿಸಿದ್ದಾನೆ. ನಮ್ಮ ಗೊಂಬೆ ಹುಷಾರಾಗಿದ್ದಾಳೆ ಫ್ರೆಂಡ್ಸ್. ಎಲ್ಲರೂ ಗೊಂಬೆ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ರಿ. ಗೊಂಬೆ ಇವಾಗ ಸೂಪರಾಗಿದ್ದಾಳೆ. ಹಾಗೆಯೇ ನಮ್ಮ ಮನೆಯವರು ಬೆಳಗ್ಗೆನೇ ಅಲ್ಲಿ ಬರ್ತಿದ್ದಾರೆ, ಬೇಲಿ ಸಾರ್ತಾವ್ರೆ ಒತ್ತಂತೆ ಇವತ್ತ ಬೇಲಿ ಸಾರ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ನಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ಇವತ್ತಿನ ಬ್ಲಾಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಳ್ಳಿದು 1000 ಬೇಕಾದ್ರೆ ಕಣ್ಣು ಸ್ವಲ್ಪ ದೂರ ಇಟ್ಕೋಬೇಕು. ಕಳ್ಳಿಯ 1000 ಬೇಕಾದ್ರೆ ಕಣ್ಣ ಸ್ವಲ್ಪ ದೂರ ಇಟ್ಕೋಬೇಕು. ಅಲ್ಲಿ ಆಯ್ತಮ್ಮ, ಆಗಲಿ ಬನ್ನಿ ಬಾಸ್, ಬೇಗ ಸೌರಿ. ಹೆಂಗೆ ಬೆಳ್ಕೊಂಡೈತೆ ಅಂದರೆ ನಮ್ಮ ರೋಡ್ ಸೈಡಲ್ಲಿ ನನ್ನ ಗಂಡಂಗೆ ಕದ್ದು ಕಾಯಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹಿಂಗೆ ಬೇಲಿಯೆಲ್ಲನೂ ಮಾಡ್ಕೊಂಡು ಮಡಿಕೊಂಡವ್ರೆ. ಈಗಲೇ ಕದ್ದು ಕಾಯಿ ಕಿತ್ಕೊಂಡು ಹೋಯ್ತಾರೇನಪ್ಪ, ಕದ್ದು ಕಾಯಿ ಕಿತ್ಕೊಂಡು ಹೋಯ್ತಾರ. ನಮ್ಮ ಗೊಂಬೆ ನೋಡಿ ಅಲ್ವಾ ಗೊಂಬೆ, ನಮ್ಮ ಗೊಂಬೆ ಅವಳೆ ಇಲ್ಲಿ ಕಾವಲಿಗೆ. ತಂತಿ ಬೇಲಿ ಹಾಕಿಸ್ಬಿಡಪ್ಪ, ಇಲ್ಲಾಂದರೆ ತಂತಿ ಬೇಲಿ ನೋಡಿ. ನಮ್ಮ ಜಮೀನಿಗೆ ಅಲ್ಲಿ ಲಾಸ್ಟಲ್ಲಿ ಒಂದು ಆಲದ ಮರ ಕಾಣಿಸ್ತೈತಲ್ಲ, ಅಲ್ಲಿಂದ ಇಲ್ಲಿವರೆಗೂ, ಇಲ್ಲಿ ಲಾಸ್ಟ್ ಹೆಂಗಸಿ ಕಾಣಿಸ್ತೈತಲ್ಲ ಅಲ್ಲಿವರೆಗೂ ತಂತಿ ಬೇಲಿ ಹಾಕಿಸ್ಬಿಡ್ಬೇಕು ಅಪ್ಪ. ತಂತಿ ಬೇಲಿ ಬೇಲಿ ಎಲ್ಲ ಸವರ್ತಾ ಇರ್ಬೇಕು. ರೋಜಲ್ ಗಿಡ ಇವು ರೋಜಲ್ಕಾಯಿ ಬಂದು ಆಡು ಚೆನ್ನಾಗಿ ತಿಂತವೆ. ನಮ್ಮನೆ ಆಡುಗಳು ಮೂಸ್ತವೆ. ಕಾಲು ಮುಳ್ಳಿದಾಯ್ತದೆ, ಹುಷಾರು. ಗೆಡ್ ಸಮೇತ ಕೀಳ್ಬೇಡ ಬಿಡು, ಬೇಲಿ ಆಗಿರ್ತದೆ. ಹಂಗೆ ಕತ್ರ ಸೌರು, ಹಂಗೆ ಸೌರು ಸಾಕು. ಗೆಡ್ ಸಮೇತ ಕೀಳ್ಬೇಡ, ಮತ್ತೆ ಚಿಗುರ್ಕಳ್ಳಿ ಬೇಲಿ ಆದಂಗೆ ಆಗುತ್ತೆ ಈ ಕಡೆ ಎಲ್ಲವ. ಹಾವು ಮುಂಗ್ಸಿಗಳು ಜಾಸ್ತಿ ಆಗ್ಯಾವ. ಇಲ್ಲಿ ಸೆಟ್ರ್ ಮಾಡ್ಕೊಂಡಿರುತ್ತೆ ಅಂತೆ, ಮುಂಗ್ಸಿಗಳು ಜಾಸ್ತಿ ಆಗಿರೋದು. ಎಷ್ಟೊಂದು ಮುಂಗ್ಸಿಗಳಾಗ್ಯಾವ ಗೊತ್ತಾ. ಫುಲ್ಲು ಇದನ್ನೇ ಆವರಿಸ್ಕೊಂಡ್ಬಿಡ್ತದೆ. ಇದು ಸಸಿ ಬಡ್ಡೆಗೆ ಇಲ್ಲೇ ಹಾಕ್ತೀಯಾ? ಒಂದು ಸಾಗೆಗಾರಿ ತಗೊಂಬ, ಸಾಗೆಗಾರಿ ಒಂದು ಸಾಗೆಗಾರಿ ತಗೊಂಬಪ್ಪ. ಬೇಕು ಬಾ, ಹೇಳ್ತೀನಿ. ನಮ್ಮ ಚೈಲ್ಡ್ಹುಡ್ದು ಒಂದು ಜ್ಞಾಪಿಸ್ತೀನಿ ಬಾ. ಬುಗುರಿ ಆಡಕ್ಕೆ ಅದೇ ಅಲ್ಲಿ ಚೆನ್ನಾಗಿರೋದು ಒಂದು ಬುಗುರಿಕಾಯಿ ಕಿತ್ಕಾಲಿ. ತಡಿ. ಇದು ಫ್ರೆಂಡ್ಸ್ ಬುಗುರಿಕಾಯಿ. ನಾವು ಚಿಕ್ಕದ್ರಲ್ಲಿ ನಮಗೆ ದುಡ್ಡು ಕೊಟ್ಟು ಬುಗ್ರಿ ತಗೊಡ್ಲಿಲ್ಲ ಅಂತ ಅಂದರೆ ಇದನ್ನ ಹಾಕೊಂಬಿಟ್ಟು ಈ ಥರ ಇಲ್ಲಿ ಬಿಡ್ಬೇಕು, ಮಟ್ವಾಜ ಇದ್ರ ಜಾಗದಲ್ಲಿ ಥರ ಕಾಯಿ ಆಗ್ಬೇಕು. ನೋಡು, ಆಯ್ತು ಬಿಡ್ಲ, ಕಡೆ ಕುಂದ್ರ ನೋಡೋದು ಯಾರು ಕ್ಲೀನಾಗಿ ತಿರ್ತದೆ ಅಂತ. ಎದ್ದ ಮಾಡೋಕ್ಕೆ ಕೆಲಸ ಇಲ್ದವ ನಾವು ಮಕ್ಳು ಆಟ ಆಡ್ತಾಯಿದ್ವಿ. ಕುಡಿ ಕುಡಿ ತೋರಿಸ್ತೀನಿ. ಹಂಗಲ್ಲ ಕಂಡು ಕೊಡೋದು ನೀನು ಯಾವ ಥರ ನೋಡಿ. ಹಿಂಗಿರುತ್ತಲ್ಲ, ಇದನ್ನು ನಾವು ಹಿಂಗೆ ಚುಚ್ಚಿದ್ದು ಯಾವ್ದು ಕೊಡಿ. ಬೆಳಕಿನ ಬುಗುರಿಕಾಯಿಲಿ ಆಟ ಫ್ರೆಂಡ್ಸ್. ಹಿಂಗೆ ಸುಚ್ಚಿ ನಾವು ಆಟ ಆಡ್ತಿದ್ದೆ. ಹೆಂಗೆ ಗೊತ್ತಾ, ಹಂಗೆ ಕೆಳಗಡೆ ಅದು ಕಡ್ಡಿ ಹೆಂಗೆ ನಿಂತ್ಕೋತದೆ. ಕಡ್ಡಿ ಹೆಂಗೆ ನಿಂತ್ಕೋತದೆ ಕೆಳಗಡೆ. ಏನು ಕಡ್ಡಿ ಇದು ಹಿಂಗೆ ಈ ಥರ ಬಿಡ್ತಿದ್ವಿ ನಾವು. ಸರಿ, ಈ ಥರ ಬಿಡ್ತಿದ್ವಿ ನಾವು. ಅದು ಯಾವ ನೋಡಿ ಹಿಂಗೆ ನಾವು ಹೆಂಗೆ ಬಿಡ್ತೀವಿ. ನಾನೇ ಮರ್ಕೊಂಡಿದ್ದೀನಿ. ನಮ್ಮ ಗೊಂಬೆ ಓಡ್ ಬರ್ತಾಳೆ, ಹಂಗೆ ಬಿಡ್ತಿದ್ವಿ ನಾವು. ನಾನು ಸಲ ಬಿಡ್ತೀನಿ. ಈಗ ನಾನು ಸಾಕು, ನಾನು ಸಲ ಬಿಡ್ತೀನಿ. ನಾನು ಆಸೆ ತೀರ್ಸ್ಕೊತೀನಿ. ನಾನೇ ಬುದ್ಧಿವಂತ ಅಂದ್ಕೊಂಡೆ. ನಮ್ಮ ಗಂಡಂಗೆ ಕರೆಕ್ಟ್ ಆಗುತ್ತೆ. ಇದು ಕರೆಕ್ಟ್. ಈ ಥರ ಮಂಗ ಬಾ ಅಲ್ಲಿ ಏನು ತಿಂಡಿ ಮಾಡೋದು ಬಿಟ್ಟು ಇಲ್ಲಿ ಬುಗುರಿ ಆಡ್ಕೆ ಕೂತ್ಕೊಳ್ಳೋಕೆ ಅದು ಸಾವಿರ ಅಲ್ಲೇ ಹಾಕತ್ಲಾಗಿ 1000 ಆಯ್ತವಲ್ಲ.
ಮರ ಆಯ್ತವೆ. ಎಲ್ಲಿ ಮರ ಆಯ್ತು? ಅದು ಆಡು ತಿಂತದ. ಅದು ಅವ್ನ ಇವನ್ ಸಾವಿರನಲ್ಲ ಹಂಗೆ ಗೆಡ್ಡಿ ಸಾವಿರ. ಕಣ್ಣಿಗೆ ಹಾಲು ಹುಷಾರು, ಅದು ಕಣ್ಣಿಗೆ ತಗ್ಲಿರೆ ಕಣ್ಣೆ ಹೊಂಟೋಯ್ತವೆ. ಅದಕ್ಕೆ 5,000 ಬೇಕಂದ್ರೆ ದೊಡ್ಡದು ಕುಡ್ಲಿರ್ತದಲ್ಲ ಅಂತ ತಗೊಳ್ತಾರೆ, ಇಂಥ ಚಿಕ್ಕವು ತಗೊಳ್ಳಲ್ಲ. ಗೊಂಬೆ ನಡಿ ತಿಂಡಿ ಮಾಡೋಣ. ತಿಂಡಿ 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 ಹಿಂಗೆ ಬುಗ್ರಿ ಬಿಟ್ಕೊಂಡು ಆಟ ಆಡ್ತೀವಿ ನಾವು. ಬಾ ತಿಂಡಿ ಏನೋ ಬೇಡ, ತಿಂಡಿ ಏನೋ ಬೇಡ, ಹಿಂಗೆ ಬುಗ್ರಿ ಬಿಟ್ಕೊಂಡು ಆಟ ಆಡಿ. ತಿಂಡಿ ಆಮೇಲೆ ಈ ಕಳ್ಳಿ ಹಾಲು ಬಟ್ಟೆಗೆ ಆರ್ತದಲ್ಲ, ಅದು ಕೆಂಪಗಾಯ್ತದೆ. ಆರಿಸ್ಕೊಂಡ ಆ ಚಡ್ಡಿ ಬಿಡು ಕಾಣಿಸಲ್ಲ, ಬನೀನ್ಗೆ ಆರಿಸ್ಕೊಂಡ್ರೆ ಕೆಂಪು ಕಲರ್ ಕಾಣಿಸ್ತದೆ. ಅದು ಹೋಗೋದೇ ಇಲ್ಲ ಕಳ್ಳಿ ಕರೆ. ಇಲ್ಲೇ ತುಂಬು, ಇಲ್ಲಿ ತಂಗಿ ಸಸಿ ಬಡ ತುಂಬಪ್ಪ ನೋಡಿ. ಹಸಿರು ಗೊಬ್ಬರ ಇಲ್ಲೇನೆ, ನಾವು ವೇಸ್ಟ್ ಮಾಡಲ್ಲ, ಅದನ್ನು ತಗೊಬಂದು ತಂಗಿ ಸಸಿ ಬಟ್ಟೆಗೆ ತುಂಬ್ತಾ ಇದ್ದೀವಿ. ಇವಾಗ ಪಟ ಅಂತ ಏನಾದ್ರು ಒಂದು ತಿಂಡಿ ಮಾಡ್ತೀನಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡಿ ಆಗೈತೆ. ನಮ್ಮ ಗೊಂಬೆ ಅಂತೂ ಓಡಾಡ್ತಾಳೆ. ಅವಳು ಈಗ ಹುಷಾರಾಗಿದ್ದಾಳೆ ಫ್ರೆಂಡ್ಸ್. ತುಂಬ ಜನ ಕೇಳ್ತಿದ್ರಿ ಗೊಂಬೆ ಹೇಗಿದ್ದಾಳೆ ಅಂತ. ಇವಾಗ ಚೆನ್ನಾಗಿದ್ದಾಳೆ. ಅವಳಿಗೇನೋ ಸ್ವಲ್ಪ ದೃಷ್ಟಿ ಥರ ಆಗಿತ್ತು ಅನಿಸುತ್ತೆ. ಇಲ್ಲೂ ಅಷ್ಟೇ, ಯಾರು ಬಂದೆ ನಿಮ್ಮ ಗೊಂಬೆ ಎಷ್ಟು ಮಾತು ಕೇಳ್ತದಲ್ವಾ ಅಂತ ಅಂತಾರೆ. ನಮ್ಮ ಮನೆ ಹತ್ರ ಯಾರು ಇಲ್ಲೆಲ್ಲ ತೋಟ ಸಾಲಲ್ಲಿ ಬಂದವರು, ಇವಳು ಬಂದು ಹಂಗೆ ಆಡೋಕ್ಕೆ ನಿಮ್ಮ ಕೊತ್ತಿಗೆ ಎಷ್ಟು ಇದಲ್ವಾ ನಿಮ್ಮ ಬೆಕ್ಕಿ. ನಮ್ಮ ಕಡೆ ಕೊತ್ತಿ ಅಂತಾರೆ, ಬೆಕ್ಕಿಗೆ ಎಷ್ಟೊಂದು ಬುದ್ಧಿ ಅಲ್ವಾ ಅಂತಾರೆ. ಹಂಗಾಗಿ ಇವತ್ತು ನಿಂಬೆಹಣ್ಣಿಗೆ ಕುಯ್ಕೊಂಡೋಗಲ್ವಾ? ಏನು ಮಾಡಲಿ ತಿಂಡಿಯ? ನಿಂಬೆಹಣ್ಣೆಲ್ಲ ಫುಲ್ ಹಣ್ಣಾಗಿದ್ದಾವೆ ಫ್ರೆಂಡ್ಸ್. ಇವತ್ತು ಕೀಳಬೇಕು ನೋಡಿ, ಎಲ್ಲ ಗಿಡದಲ್ಲೆಲ್ಲ ಹಣ್ಣಾಗಿದ್ದಾವೆ. ಬನ್ನಿ ಸರ್, ಮಾಡ್ತೀನಿ ತಿಂಡಿಯ. ಒಲೆ ಹಚ್ಚಲ್ಲ, ಬರೀ ಹಿಂಗೆ ಬೂರಿ ಬಿಡ್ಕೊಂಡು ಇದಾಕೊಂಡು ಗೊಂಬೆ ಹಂಗೆ ಆಟಾಡಿ. ಆಮ್ಯಾಕೆ ಏನು ಮಾಡೋಣ ಅಂತ ನುಗ್ಗೆ ಸೊಪ್ಪನೆ ಕಿತ್ಕೊತಾಗೆ. ಅಲ್ಲಿ ನೋಡಲ್ಲಿ ಇದು ಮಾಡು ಅಂತಂದರೆ ಕಾಯಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬಿಡ್ತಾಳೆ ಈ ಭಾಷಣ. ಇಲ್ಲ ನೀನು ಏನಾರ ಇದು ಮಾಡು, ನನ್ನ ಕೇಳ್ಬೇಡ. ಒಳ್ಳೆ ಮಕ ನೋಡ್ತೀವ ಮತ್ತೆ. ಈಗ ಬಾ ಏನಾರು ಮಾಡು. ಇದೇ ನುಗ್ಗೆ ಸೊಪ್ಪಲ್ಲಿ ಕಿತ್ಬಿಟ್ಟು ಒಂಚೂರು ಸಾರ್ದಂಗೆ ಮಾಡು ಅಂತಂದ್ರೆ. ನುಗ್ಗೆ ಸೊಪ್ಪಲ್ಲಿ ಸಾಂಬಾರು ಮಾಡ್ಬೇಕು. ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಕಾಯಿ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತದೆ. ಇಲ್ಲ ನೀನು ಏನಾರು ಮಾಡ್ಬತ್ತಾಗಿ ಓಲಿ. ಏನ್ ಮಾಡೋಣ? ಏನು ಮಾಡಲ್ಲ. ಒಂದು ತರಕಾರಿ ಇಲ್ಲ ಫ್ರೆಂಡ್ಸ್ ಮನೇಲಿ. ಒಂದು ತರಕಾರಿ ತರಕಾರಿ ತಂದ್ರೆ ಎಲ್ಲ ಕೊಳಸೆ ಸಿಗ್ತದೆ ನಿಜ. ಎಲ್ಲ ತರಕಾರಿ ತಂದ್ರೆ ಮನೆ ಬಿಟ್ಟು ಹೋಯ್ತಾ ಇದೀವಿ. ಎಲ್ಲ ತರಕಾರಿಗಳನ್ನ ಎಲ್ಲವ ಅದು ಎಲ್ಲ ಬೆಂಡ್ ಬೆದ್ದು ಇದಾಗೋಕು. ಶಿವ ಬ್ರದರ್, ನೀವು ಸೂಪರ್, ನೀವು ಒಳ್ಳೆಯವರು, ಹಂಗೆ ಅಂತೀರ. ಮನೆಗೆ ತರಕಾರಿ ತರಬಾರ್ದ? ಏನ್ ಬೇಸಾಕದು ಹೇಳಿ ನಾವು ಹೆಂಗಸ್ರುಗಳು? ಇಲ್ಲೆಲ್ಲ ಸೊಪ್ಪುಗಳವಲ್ಲ ಮಾಡಿ ಅಂತಾರೆ. ಕಾಯಿ ಬೇಡವಾ? ಊರೊಳಗೊಂದು ಕಾಯಿ ಕಿತ್ಕೊಂಬರಲ್ಲ. ಏನ್ ಮಾಡೋಣ? ಕಾಯಿ ಇಲ್ಲ ಅಂದ್ರೆ ನುಗ್ಗೆ ಸೊಪ್ಪು ಇದಾಗದಲ್ಲ. ನಾನೇನ್ ಕಾಯಿ ಇಲ್ದಲೆ ಮಾಡಾಕ್ತೀನಿ, ತಿನ್ನು ನೀನ್. ಆಮೇಲೆ ಅಂತಾರೆ ನುಗ್ಗೆ ಸೊಪ್ಪು ಜೊತೆಗೆ ನಮ್ಮ ಹೊಲ್ದೊಳಗೆ ಸ್ವಲ್ಪ ಬೆರಕೆ ಸೊಪ್ಪು ಐತಲ್ಲ, ಬೆರಕೆ ಸೊಪ್ಪು ಕಿತ್ಕ ನಡಿ ಎರಡು ಮಿಕ್ಸಲ್ಲಿ ಹಾಕು ಅಂತಾರೆ. ಯಾರು ನುಗ್ಗೆ ಸೊಪ್ಪು ಜೊತೆ ಬೆರಕೆ ಸೊಪ್ಪು ಮಿಕ್ಸಲ್ಲಿ ಹಾಕ್ತಾರ? ನೀವ್ಯಾರು ಹಾಕ್ತಿದ್ರೆ ಕಾಮೆಂಟ್ ಮಾಡಿ. ನನ್ನ ಗಂಡ ಇವತ್ತು ಯಾವ್ದು ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಈಗ ಯಾವ ಕಿತ್ಕೊಂಡು ಮಾಡಾಗಿದ್ರೆ ಮಾಡು, ಕಾಯ ಅನ್ಬಿಡ್ಬೇಡಿ. ನಮ್ ಗೊಂಬೆ ಕೈಲಿ ಹೊಡಿಸ್ತೀನಿ. ಅಥವಾ ನುಗ್ಗೆ ಸೊಪ್ಪು ಕಿತ್ಕೊಡವ. ಇಳಿ ಕೆಳಕ್ಕೆ ಕಿತ್ಕೊಡ ನುಗ್ಗೆ ಸೊಪ್ಪು ಅಮ್ಮಂಗೆ. ಕಿತ್ಕೊಡ ಕೆಳಕ್ಕೆ ಕಿತ್ಕೊಡ ನುಗ್ಗೆ ಸೊಪ್ಪು. ಇದ್ ನೋಡು ಹೆಂಗ ಅಮ್ಮಂಗ್ ನುಗ್ಗೆ ಸೊಪ್ಪು ಕಿತ್ಕೊಡ್ಲಾ? ಅವಳೇ ಇಳ್ಕೋತೆ ಬಿಡ್ಕತ ಕೂತದೆ. ಕೆಳಗೆ ಕಣ್ಬಿಡ್ಕೊಂಡ್ ಓಡಾಡು. ಅದು ಹೂವು ಎತ್ಕೊಂಡು ಹೋಗಿ ಕೇಳ್ಬೇಡ. ಅಲ್ಲಿ ಹೂವು ಆಗೈತ ಮರ ನೋಡಿ. ಇಲ್ಲಿ ಹೂವು ಆಗೈತೆ ಕಾಣ್ತಾರ. ಹೂವು ಸರಿ ಏನ್ ಮಾಡ್ಲಿ ನೋಡಿ. ಈ ಕಡೆ ಮರದಲ್ಲಿ ಕೇಳೋ ನೋಡಿ, ಇಲ್ಲೆಲ್ಲವ ಗಂಡ ಹೂವು ಆಗೈತೆ. ಅದು ಎಡ್ಕುತ್ತಾ ಹೋಗ್ಲಿ ನೋಡಿ, ಇಲ್ಲೆಲ್ಲ ಹಿಂಗ್ ನೋಡಿ. ಸರಿ ಹೂವು ಆಗೈತೆ ಕಣಪ್ಪ, ನುಗ್ಗೆ ಸೊಪ್ಪು ಕಿತ್ ಮಾಡು ಅಂತೆಲ್ಲ ಇನ್ನೇನ್ ಕೇಳಣ? ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಐತೆ. ಇದನ್ನ ಕೇಳ್ದ ಕುಂತಾವೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಐತೆ. ನಿನಗೆ ಕಾಂಗ್ರೆಸ್ ಗಿಡ ಕಿತ್ಬಿಟ್ಟು ಮಾಡ್ತೀನಿ ನಡಿ ಒಂದಿನ. ಸೊಪ್ಪು ಅಂತೀನಿ, ಬೆರಕೆ ಸೊಪ್ಪು ಅಂತೀನಿ, ಕಾಂಗ್ರೆಸ್ ಗಿಡ ಕಿತ್ಬಿಟ್ಟು ಸಾರು ಮಾಡಿ ಇಕ್ತೀನಿ ಒಂದಿನ. ಹಂಗೆ ಮಾಡ್ಬೇಕು ನೀಗೆ. ನಿನ್ ಕೈಲಿ ಬೇಯೋದು, ಗೊಂಬೆ ಕೈಲಿ ಬೇಯೋದು. ಒಂದಿನ ಕಾಂಗ್ರೆಸ್ ಗಿಡ
ನೋಡಿ ಫ್ರೆಂಡ್ಸ್ ಅದೇನು ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಿ ಎಂತೆಂಥದ್ದು ಇಲ್ಲೆಲ್ಲ ಸೊಪ್ಪು ಐತಲ್ಲ, ಇದು ಸಾಂಬಾರ್ದಲ್ಲ, ಇದೆಲ್ಲ ಕಿತ್ಬಿಟ್ಟು ಅದೇ ಸಾಂಬಾರು ಮಾಡಿಕ್ತೀನಿ. ನೋಡಿ ಈ ಕಡೆ ಮರ ಹೂವಾಗಿಲ್ಲ, ಈ ಕಡೆದು ಹೂವು ಆಗೈತೆ. ಈ ಕಡೆದು ಯಾಕೆಂದ್ರೆ ಲೇಟಾಗಿ ಸಾರಿದ್ದೇನಪ್ಪ. ಕಿತ್ಕೋದು ಒಂದು ಕಟ್ಟಿದ್ವಿ. ಅದು ಹಿಡಿದ ಕೆಳಗೆ ಗೊಂಬೆ ಬಿದ್ದ್ಯಾ ನೋಡಿ ನುಗ್ಗೆ ಗಿಡದ ಬಡ್ಡೆಲಿ ರೋಜಾ ಗಿಡ ಹುಟ್ಟೈತಿ, ಸಿಕ್ಕಾಕಿದ್ಯಾ, ಸಾವಿರಿದ್ದೀಯಾ? ಇಲ್ಲ ಅದೆಂಥದ್ದು ಕಾಣ್ತದೆ, ಇನ್ನೂ ಚೆನ್ನಾಗಿ ಇಟ್ಕೊಂಡು ಇಲ್ಲಿ ಕಿತ್ತಾಕ್ತೀನಿ. ಏನ ಮರ ಹತ್ತೈತೆ ಮಂಗಣ್ಣ ಈಗ. ನನಗೆ ಎಡ್ಕಲ್ಲ ಅಂತ ಅಂದ್ಬಿಟ್ಟು ಇವ್ರು ಹೋಗೋರೆ ಫಸ್ಟೇನೆ ಕಿತ್ಕೊಟ್ಟಿದ್ರೆ ಏನಾಗೋದು. ನಮ್ಗೊಮ್ಮೆ ನೀನು ಬಂದರೂ ಬರಲ್ಲ ನೋಡು. ನಾನು ಅಲ್ಲಿ ನುಗ್ಗೆ ಮರದಡಿ ಇದ್ದಾಗ ಮರದ ಮೇಕೆ ಹೊತ್ತಿದ್ಲು, ಇವಾಗ ನೋಡು ನೀನು ಇರೋದಕ್ಕೆ ಅಲ್ಲೋ ಕುಂತವಳೆ. ಮಗನೇ ಗೊಂಬೆ ಲವ್ ಎಗ್ರೋಡ್ದಾಳ ಕತ್ತಿಗೆ ಮಾಡ್ಕೊಂಡು. ನಮ್ಮ ಗೊಂಬೆ ಮಕ ಮಾಡ್ಕೊಂಡಿರೋದು ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್. ಅಲ್ಲಿ ನೋಡಿ ಹೆಂಗೆ ಮಾಡ್ಕೊಂಡಳೆ. ಹೋಗಲ್ಲ ನಿಮ್ಮ ಅಪ್ಪನ ತಕ್ಕೆ. ನಮ್ಮ ಗೊಂಬೆನೇ ನಿನಗೆ ಬೆಲೆ ಕೊಡಲ್ಲ, ನಮ್ಮ ಗೊಂಬೆನೇ ಬೆಲೆ ಕೊಡಲ್ಲ. ಅಲ್ಲಡಿಲಿ ಎಷ್ಟು ದೂರ ಹೋಗೋದು ನೀನು ಹೋಗಿದ ತಕ್ಷಣನೇ. ನೋಡಿ ಇಲ್ಲಿ ಎರಡು ಹೂವು ಐತಿ. ಈಗ ಅದು ನಾನು ನೆನ್ಕೊಂಡು ನೀರು ಉಯ್ತಾ ಇರಬೇಕು ಇವಕ್ಕೆ, ಇಲ್ಲಾಂದ್ರೆ ಅದು ಇಲ್ಲ. ಬೈತಾವ ನಿನ್ನ ಯಾಕೆ ಬೈತಾವಲೆ? ನುಗ್ಗೆ ಕಡ್ಡಿ ಹಾಕಿರೋ ತಿಂದೈತ ನೋಡಿ. ಅದು ನನ್ನ ಗಂಡಂಗೆ ಬರೀ ಬಾಯಿ ರುಚಿ ಕೇಳ್ತದೆ. ನುಗ್ಗೆ ಕಡ್ಡಿ ಹಾಕಿದ್ರೆ ತಿಂದೇ ಇಲ್ಲ ನೋಡಿ ಫ್ರೆಂಡ್ಸ್. ಅದಕ್ಕಿಂತ ಎಷ್ಟು ಜಂಬ ಅಂತವ. ಅದು ನುಗ್ಗೆ ಸೊಪ್ಪು ಕಡ್ಡಿ ಸೊಪ್ಪೆಲ್ಲ ನೀರು ತಿನ್ಕೊಂಡು ಅದು ಕಡ್ಡಿ ಹಾಕ್ಬಿಟ್ಟು ತಿಂತು ಬಿಡ್ತದ. ಕೆಲವು ಆಡುಗಳು ಈ ಕಡ್ಡಿ ಹೆಂಗ್ ಕಡ್ಕೊಂಡು ತಿಂತ ಗೊತ್ತಾ ನುಗ್ಗೆ ಕಡ್ಡಿಯ. ಅಟ್ಟಂತ ಚೆನ್ನಾಗಿ ತಿಂತವ ಅದು ನಿನ್ನಂಗೆ ಕಣಪ್ಪ. ಅವು ಕಟ್ಟಿರ್ ತಿಂತವೆ, ಕೆಳಕ್ಕೆ ಹಾಕ್ಬಾರ್ದು. ನಿನ್ನಂಗೆ ಊಟ ಮಾಡಿದ್ರೆ ಊಟನೇ ಅದು ಬರೀ ಗರಿಕೆ ಕುರಿಗಳು ಗರಿಕೆ ಮೇಯ್ತಾವಲ್ಲ ಫ್ರೆಂಡ್ಸ್, ಹಂಗೆ ಬರೀ ಗರಿಕೆನ ಹುಡಿಕೊಂಡು ಹೋಯ್ತದೆ. ನಮ್ಮನೆಯವ್ರು ಹಂಗೇನೆ ಸೋಸ್ಕೊಂಡು ತಿಂತಾರಲ್ಲ. ಅದು ನಮ್ಮಮ್ಮ ಒಂದು ಗಾದೆ ಹೇಳೋದು, ಅದೇನೋ ಸೋಸ್ಕೊಂಡು ತಿನ್ನೋರಂಗೆ ಅದೆಂಥದೋ ಹೇಳೋದು ಒಂದು ಗಾದೆ. ಅದು ನನಗೆ ಬರಲ್ಲ. ಕಣ್ ಮಲ್ಕೊಳ್ಳೋಷ್ಟು ಕಾಯಿಲೆ ಅಂತ ಸೋಸ್ಕೊಂಡು ತಿನ್ನೋನ್ಗೆ ಅಂತ ಏನೋ ಒಂದು ಗಾದೆ ಐತಿ. ಆ ಗಾದೆ ಹೊಡಿಯೋದು ಯಾವಾಗ್ಲೂ ಹಂಗೆ. ಅದು ನುಗ್ಗೆ ಕಡ್ಡಿ ಹಾಕಿದ್ರೆ ತಿಂದಾನೆ ನಾನು ಕಾಡ್ತೈತೆ ಅವಾರ್ಡ್. ಅಯ್ಯ ಸೋಸ್ ಕುಡಿಲಿ ಹಾಕ್ತೀನಿ. ಈಗ ಹಾಕ್ತೀನಿ ನೋಡ್ತೀನಿ ನಾನು. ತಾಳ ನೋಡಿ ಇಷ್ಟೊಂಥರ ಕಡ್ಡಿ ವೇಸ್ಟ್ ಮಾಡಿದ್ದೀರಾ ನೋಡಿ. ಇಲ್ಲಿ ಹೆಂಗೆ ತಿಂತಾರಲ್ಲ ಇಲ್ಲಿ ಬರೀ ಕಡ್ಡಿ ಸೊಪ್ಪೆಲ್ಲವ ಅವಳು ತಿನ್ಕೊಬಿಟ್ಟು ಬರೀ ಕಡ್ಡಿ ಹಾಕಿ ಇನ್ನೇನು ತಿಂತದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ತಿಂತೈತೆ. ಈ ಪ್ರಥಮ ಚಿಕಿತ್ಸೆ ಏನೇನು ಕೊಡ್ತಾರೆ ಹಂಗಾರೆ? ಪ್ರಶ್ನೆ ಆಕ್ಷನ್ ಇದಾರ್ಗದ್ರಿಗೆ ಏನು ಪ್ರಥಮ ಚಿಕಿತ್ಸೆಯಲ್ಲಿ ಹಾವು ಕಚ್ಚರಿಗೆ ಏನ್ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಏನು ಮಾಡ್ತಾರೆ. ಫಸ್ಟ್ ಹಾವು ಕಚ್ಚರಿಗೆ ಏನು ಮಾಡ್ತಾರೆ? ಹಾವು ಕಚ್ಚರಿಗೆ ಒಂದು ಒಳ್ಳೆ ಬ್ಲೇಡಿಂದ ಅಥವಾ ಚಾಕುನಿಂದ ಅಲ್ಲಿ ಪ್ಲಸ್ ಮಾರ್ಕಿಗೆ ಕುಯ್ದು ಆಮೇಲೆ ಒಂದು ಬಟ್ಟೆ ಕಟ್ಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಎಷ್ಟಿಷ್ಟಾಗ್ಲೂ ಕುಯ್ಬೇಕು? ಎಷ್ಟಿಷ್ಟಾಗ್ಲೂ ಕುಯ್ಬೇಕು? ಅದು ಹಾವು ಕಚ್ಚಿ ಎಲ್ಲಿ ಕುಯ್ಬೇಕು? ಅಲ್ಲೇ ಹಾವು ಕಚ್ಚಿರ್ತದೆ, ಅಲ್ಲೇ ಕುಯ್ಬೇಕು. ಯಾಕೋ ಅಲ್ಲಿ ಹಿಂಗಾಡ್ತೈತಲ್ಲಿ ಇವತ್ತು. ನಮಗೆ ಫಸ್ಟ್ ಏಡ್ ಬಗ್ಗೆನೂ ಟ್ರೈನಿಂಗ್ ಕೊಟ್ಟಿದ್ರು. ಮತ್ತೆ ಇದು ಬೆಂಕಿ ಹಚ್ಕೊಂಡಾಗ ಇದು ಮಾಡ್ತಾರಲ್ಲ ಅದನ್ನು ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಬೆಂಕಿ ಹಚ್ಕೊಂಡಾಗ ಏನು ಮಾಡ್ಬೇಕು ಹೇಳು? ಬೆಂಕಿ ಹಚ್ಕೊಂಡಾಗ ಅಲ್ಲಿ ಇದಿರ್ತ ಅಂದ್ರೆ ಯಾವ್ದಾರ ಕಂಪ್ನಿಲಿ ನಾವು ವರ್ಕ್ ಮಾಡ್ತಿರ್ತೀವಿ, ಎಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಗೋಡೆಗೆ ನೆಟ್ ಹಾಕಿರ್ತಾರಲ್ಲ, ಅಲ್ಲಿ ಈಗ ಮಲ್ಲೆ ಏನಾರು ಹಚ್ಕೊಂಡ್ರೆ ಹೆಂಗೆ ಮಾಡೋದು? ಮಲ್ಲೆ ಹಚ್ಕೊಂಡ್ರೆ ಮನೆಯಿಂದ ಹಚ್ಕೊಂಡು ನಮಗೆ ಅಲ್ಲಿ ಕಂಪ್ನಿಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಕೇಳ್ಬೇಕಪ್ಪ, ಕಂಪ್ನಿ ಏನಾಯ್ತು ಮಡಗಿರ್ತೀರಾ ಸರಿ ಆಯ್ತು. ಅಕಸ್ಮಾತ್ ಮಲ್ಲೆ ಏನಾರು ನಾವು ಕೆಲಸ ಮಾಡ್ಬೇಕಾದ್ರೆ ಮಲ್ಲೆ ಹಚ್ಕೊಂಡ್ರೆ ಏನು ಮಾಡ್ಬೇಕು ಅಂತ ಅವ್ರನ್ನ ಪ್ರಶ್ನೆ ಮಾಡ್ಬೇಕಿತ್ತು. ಸೈರನ್ ಬೆಲ್ ಹಿಂಗೆ ಒಂದು ಬೆಲ್ ಇರ್ತದೆ. ಫಸ್ಟ್ ಮೊದಲಿಗೆ ಆ ಬೆಲ್ ಹೊಡಿಬೇಕು, ಎಲ್ಲರೂ ಆಚೆ ಓಡಂಗೆ. ಎಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು ಇರ್ತಾವಲ್ಲ ಲಾಸ್ ಓಡ್ತಾರೆ, ಅದು ಬೆಲ್ಲ ಹೊಡೆದಿದ ತಕ್ಷಣನೇ ಆಮೇಲೆ ಅಲ್ಲಿ ಒಂದೊಂದು ನಮ್ಮ ಇದರಲ್ಲಿ ಒಂದೊಂದು ಇವು ಕೊಟ್ಟಿರ್ತಾರೆ, ಅವು ಹೊಡಿಯೋವು. ನೀವು ಗಾಬ್ರಿಲಿ
ಬೆಂಕಿ ಹಚ್ಕೊಂಡ್ರೆ ನೋಡ್ಕೊಂಡು ನೀವು ಹೊಡೆಯೋದು ಏನ್ ಗೊತ್ತಾ ಸುಮ್ನೆ ಒಂದೊಂದ್ಸಲಿ ಹಾಸ್ಟೆಲ್ ಅಲ್ಲಿ ಸುಮ್ನೆ ಹೊಡೆಯೋರು ಯಾಕೊತ್ತಾ ಹೆಂಗೆ ಟ್ರೈನಿಂಗ್ ತಗೊಂಡವ್ರೆ ಓಡ್ತಾರೆ ಏನು ಅಂತ ಇದ್ ಮಾಡಕ್ಕೆ ಸುಮ್ನೆ ಸೈರನ್ ಕುಗ್ಸರ್ ಒಂದೊಂದ್ಸಲಿ ಓಡ್ತಿದ್ರಾ? ಎಲ್ಲ ಓಡ್ ಆಚೆ ಕಡೆ ಬಂದ್ ನಿಂತ್ಕೊತಿದ್ದ. ಆಮೇಲೆ ನೋಡಿ ನಮ್ಮ ಸರ್ ನಮ್ಮ ಮೇಡಮ್ ಎಲ್ಲ ನಗಾಡ್ಕೊಂಡು ಈಚೆ ಕಡೆ ಬಂದ್ ನಿಂತ್ಕೊಳ್ಳೋರು. ರಿಯಲ್ ಆಗಿ ಒಂದ್ಸರಿ ಒಬ್ಬೊಬ್ರು ಇಲ್ಲಿ ಸ್ನಾನ ಮಾಡ್ತಿದ್ರು, ಇಲ್ಲಿ ಇದು ಸೋಪು ತಲೆ ಶಾಂಪ್ ಎಲ್ಲ ಹಂಗೆ ಇರೋದು, ಹಂಗೆ ಹೊಡ್ಕೊಂಡಿರೋರು ಕೆಲವರು. ಆಮೇಲೆ ಒಂದ್ಸಲ ನಿಜವಾಗ್ಲೂ ಬೆಂಕಿ ಹಚ್ಕೊಂಡಾಗ ಇನ್ನೂ ಆಯ್ತೈತೆ ಹಂಗೆ ಮಾಡ್ತಾರೆ. ಆಮೇಲೆ ಹಂಗೆ ಮಾಡಕ್ ಹೋದ್ರೆ ಇದೇ ಇಲ್ಲೇನು ಹಾಕಿದ್ಯಾ? ಮತ್ತೆ ಕುಕ್ಕರ್ಗೆ ಇಕ್ತಾ ಇದೆಯಾ? ಅಲ್ಲಿ ನೀರು ಕಾದವೆ, ಅಲ್ಲಿ ಅಕ್ಕಿ ಹಚ್ತಿದ್ದೀನಿ. ಹೆಸ್ರು ಕಾಳು ಇದ್ರೆ ಹೆಸ್ರು ಕಾಳನ್ನ ಹಾಕ್ಬೇಕಾಯ್ತು ಕಣ. ಇದಕ್ಕೆ ನುಗ್ಗೆ ಸೊಪ್ಪಿಗೆ ತೊಗರಿ ಬೇಳೆ ಇಲ್ಲ ಅವರೇ ಬೇಳೆ ಚಂದ, ಹೆಸರು ಕಾಳು ಚಂದ. ನುಗ್ಗೆ ಸೊಪ್ಪು ಈಟ್ ಆದ್ರೂ ತೊಗರಿಬೇಳೆ ತಂಪು ಅಂದ್ಬಿಟ್ಟು ಅವರು ತೊಗರಿಬೇಳೆ ಅಂತೀನಿ, ಹೆಸರು ಕಾಳು ತಂಪು ಅಂದ್ಬಿಟ್ಟು ಹಾಕ್ತಾರೆ. ಕಾಳು ಸಾರು ಚೆನ್ನಾಗಿರಲ್ಲ. ಯಾವುದಕ್ಕೆ ಯಾವ ಕಾಳು ಹಾಕ್ಬೇಕಂತ ಒಂದು ನಮ್ಮ ಹಿರೀಕರು ಹೇಳಿದ್ದಾರೆ. ನೀನು ಹೇಳ್ದಂಗೆ ಯಾವ್ದಕ್ಕೋ ಹಾಕಿ ಮಾಡಲ್ಲ ನಾವು. ಕಾಳು ತೊಳ್ಕೊಂಬರ್ತೀನಿ, ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರ್ಗೆ ನುಗ್ಗೆ ಸೊಪ್ಪು ಮತ್ತು ಏನಪ್ಪ ಕಾಳು ಅವರೇ ಬೇಳೆ ಹಾಕಿದ್ದೀನಿ. ಕಾಳು ಜೊತೆ ನುಗ್ಗೆ ಸೊಪ್ಪು ಸಹ ತೊಳೆದು ತಗೊಂಬಿಟ್ಟು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ತೊಳೆದಿರತ್ತೆ ನೀರು ಇಲ್ಲೇ ಐತೆ ಸಾಕ್ಷಿ. ಈಗ ನಾನು ನೀನು ತೊಳೆದಿಲ್ಲ ಅಂತೀನ. ಇಲ್ಲ ಅನ್ನಕ್ಕೆ ನೀರು ರೆಡಿ ಆಗೈತೆ. ನಾನೇನು ಹಂಗೆ ಮುಚ್ಚಕ್ಕೆ ಹೋಯ್ತಾಳಪ್ಪ ಅನ್ಕೊಬಿಟ್ಟೆ. ನೀರು ಇದ್ದಾನೆ ಹೊಸ ಒಂದು ಸ್ವಲ್ಪ ತುಂಡಾಗು ನೋಡಿಲಿ. ಇದೆಲ್ಲ ಹೆಂಗೆ ಎತ್ತಾಗ್ತೈತೆ. ಇದೇನಾದ್ರು ಒಣಗಿ ಜಾಸ್ತಿ ಇದಾದರೆ ನೋಡಿಲಿ, ಹೊಸ ಒಂದು ಸ್ವಲ್ಪ ಉದ್ದ ಓದ್ಬಿಟ್ಟು ನೋಡಿಲಿ ಎಲ್ಲ ಹೆಂಗೆ ಎತ್ತಾಕೈತೆ ಅಂತ. ಈ ಮರ ಈ ಥರ ಎಬ್ಬಿದ್ರೆ ಅದಕ್ಕೆ ಕವಚಲ್ಲಿರುತ್ತೆ. ಒಣಗ್ದಂಗೆ ನೋಡಿರಿ ಇಷ್ಟೊಂಥರ ಛತ್ರಿ ಹಂಗೆ ಅಂಟ್ಕೊಂಡೈತೆ. ಹೆಂಗೋ ಈಗ ನೆಳ್ಳ ಇದೈತೆ, ಒಂದು ಮಾರು ಕಟ್ಟಾಕ್ಬಿಡ್ತೀಯ. ಏನು ಹೇಳ್ತಿದ್ದಲ್ಲ ಅವಾಗ ಏನು ಹೇಳಿದ್ದಲ್ಲ, ಏನು ಹೇಳ್ತೀನಿ ಇನ್ನಪ್ಪ ಮರ್ತಾಯ್ತಾ? ಮರ್ತೋಯ್ತು. ಅನ್ನಕ್ಕೆ ಸ್ವಲ್ಪ ಊರಿ ಮುಂದಕ್ಕೆ ಹಾಕ್ತೇಳು. ಅನ್ನಕ್ಕೆ ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸಿಗೆ. ನನ್ನ ಗಂಡ ಬೆಳಗ್ಗೆ ಎದ್ರು ಬರೀ ನನ್ನ ಕಾಲು ಎಳೆಯೋದೇ ಆಯ್ತದೆ ಅತ್ಲ. ನಾನು ಆಡೆಲ್ಲ ಹಸು ಎಲ್ಲ ಊಟ ಊಟ ಬಂದ್ರೆ ಇನ್ನೂ ಇದು ಮಾಡ್ತಾನೆ ಇದ್ದಿರಲಿ. ಉರಿಯಾಕೆ ನೀಟಾಗಿ ಅದೇನು ತಟ್ಟೆಗಾಗಿ ಗುಡ್ಸ್ಕೊಟ್ಟಂಗೆ. ತಲೆ ಹೊತ್ತು ಇದ್ನೆಟ್ಟು ಅದಕ್ಕೆ ನೀರು ಊದೆಲ್ಲ ಕಂಬ ನೀರು ಊದ್ ಬರ್ತಿರ್ತಾರೆ. ಬೆಳ್ಳುಳ್ಳಿ ಇಲ್ಲ ಅಂತಿದ್ದೆ, ಅವಳು 3 ಗಂಟೆ ಮಡಿಕಂದ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ತರಲಿಲ್ಲ ಅಂದರೆ ರಾತ್ರಿ ಊಟ ಇಲ್ಲ. ನಿನ್ನೆ ಹೇಳ್ದಪ್ಪ ಮಾಡಿ, ರಾತ್ರಿ ಅಡುಗೆ ಮಾಡಲ್ಲ. ನಿನ್ನೆ ಹೇಳ್ದಾ ಅಪ್ಪ ನಿಮ್ಗೆ ಎಲ್ಲನೂ ನೆನೆಸ್ಬೇಕಲ್ಲಪ್ಪ. ಫ್ರೆಂಡ್ಸ್ ಏನಂದರೆ ನಮ್ಮನೆಯವರು ಸ್ವಲ್ಪ ಕೆಲಸ ಐತೆ ಅಂತ ಹೋದರು. ಯಾರೋ ಸ್ವಲ್ಪ ಕಾಲ್ ಮಾಡಿದರು, ಅಲ್ಲಿಗೆ ಹೋದರು. ನಾನು ರೈಸ್ಗೆ ಇಟ್ಟಿದ್ನಲ್ಲ ಅದನ್ನ ಗಂಜಿ ಬಸಿತಾ ಇದ್ದೀನಿ. ನಾನು ಇಲ್ಲಿ ಅಡುಗೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಕೋಳಿಗಳು ಟಾರ್ಚರು ಫ್ರೆಂಡ್ಸ್. ನನಗೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಬಿಡಲ್ಲ ಅವರು, ಅಷ್ಟು ಟಾರ್ಚರ್ ಕೊಡ್ತಾರೆ. ನಾನೇನಾದ್ರು ಇಲ್ಲಿ ಇಟ್ಟು ಹೋದರೆ ಒಳಗಡೆಗೆ ಏನಾದ್ರು ತೊಗೊಂಬರಕ್ಕೆ ಹೋಗ್ತೀನಿ, ಬರೋ ಅಷ್ಟರೊಳಗೆ ಎಲ್ಲ ಕೆಡ್ದಾಕಿರ್ತವೆ. ಆಮೇಲೆ ಇನ್ನೊಂದೇನಂದರೆ ಫ್ರೆಂಡ್ಸ್, ಇದು ಗಂಜಿ ಇದೆಯಲ್ಲ, ನಾವು ಅನ್ನ ಬಸಿತೀವಲ್ಲ ಅವಾಗೆಲ್ಲ ನಮ್ಮೂರಲ್ಲಿ ನಾನು ಸ್ವಲ್ಪ ಅಂದರೆ ನಮ್ಮಮ್ಮ ಯಾವತ್ತೂ ಮಾಡಿರಲಿಲ್ಲ. ಕೆಲವ್ರನ್ನ ನೋಡಿದ್ದೀನಿ. ಏನಂದರೆ ಈ ಅನ್ನ ಬಸಿತಾರೆ ಬೆಳಗ್ಗೆ ಟೈಮ್, ಮಧ್ಯಾಹ್ನಕ್ಕೆ ಅನ್ನ ಮಾಡ್ತಾರೆ ತಪ್ಪಲಿಲಿ. ಈ ಗಂಜಿ ಇರುತ್ತಲ್ಲ, ಈ ಗಂಜಿನ ಬಂದು ರೊಟ್ಟಿ ಮಾಡ್ತಾರಲ್ಲ ಬೆಳಗ್ಗೆ ತಿಂಡಿಗೆ, ಈ ಗಂಜಿನ ಹಾಕ್ಕೊಂಡು ಮಿದಿಯೋರು ರೊಟ್ಟಿಗೆ. ರೊಟ್ಟಿ ಮಾತ್ರ ಅಷ್ಟು ಚೆನ್ನಾಗಿ ಬರೋವು, ತೊಟ್ಟೋದಕ್ಕೆ ಮಾತ್ರ ಸೂಪರಾಗಿ ಬರೋವು ರೊಟ್ಟಿ. ಮೊದಲು ಅನ್ನ ಮಾಡಿಬಿಟ್ಟು ಆಮೇಲೆ ಗಂಜಿ ಬಸ್ಕೊಂಡು ಆ ಗಂಜಿ ನೀರಲ್ಲಿ ರೊಟ್ಟಿ ಮಿದಿಯೋರು. ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸುಟ್ಟ ಈರುಳ್ಳಿ, ಸುಟ್ಟ ಬೆಳ್ಳುಳ್ಳಿ, ಆಮೇಲೆ ಸುಟ್ಟ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಸ್ವಲ್ಪ ಕೊಬ್ಬರಿಕಾಯಿ, ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಆಮೇಲೆ ಕುಕ್ಕರಲ್ಲಿ ಕಾಳು ಮತ್ತು ಟೊಮೊಟೊನ ಬೇಯಿಸೋಕ್ಕಿಟ್ಟಿದ್ದೆ, ನುಗ್ಗೆ ಸೊಪ್ಪು. ಇವಾಗ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಬಿಟ್ಟು ಬರ್ತೀನಿ.
ಫ್ರೆಂಡ್ಸ್ ಏನಂದರೆ ಮಸಾಲೆ ಎಲ್ಲ ರುಬ್ಕೊಂಡು ತೊಗೊಂಬಿಟ್ಟು ಬಂದಿದ್ದೀನಿ. ಎಣ್ಣೆ ಬಿಟ್ಟಿದ್ದೆ, ಸಾಸಿವೆ ಹಾಕಿದ್ದೀನಿ. ಇದು ಕಾಳು ಬೇಯಿಸ್ಕೊಂಡಿರೋದು ಸಪ್ಪೆ ರಸ ಐತಲ್ಲ, ಅದನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಸಾಂಬಾರ್ಗೆ ಹಾಕೋಕ್ಕೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಕಾಳು ಸೊಪ್ಪು, ಅದೇ ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಸೇರಿಸ್ತೀನಿ ಸ್ವಲ್ಪ. ಅಂದರೆ ನಾನು ಕಾಳು ಬೇಯಿಸ್ಕೋಬೇಕಾದ್ರೆ ಉಪ್ಪನ್ನ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕಿದ್ದೀನಿ. ನಮ್ಮ ಕೋಳಿಗಳು ಇವಕ್ಕಿಲ್ಲೇನೆ ಸಾಂಬಾರು ಬೆಂದಿದೆ ಫ್ರೆಂಡ್ಸ್, ಚೆನ್ನಾಗಿ ಮಳ್ತಾ ಇದೆ. ಇವಾಗ ಸೊಪ್ಪಿದೆಯಲ್ಲ ಅದನ್ನ ಒಗ್ಗರಣೆ ಮಾಡ್ತೀನಿ. ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ನಾನು ಸಾಂಬಾರಿಗೆ ಕರ್ಬೇವಿನ ಸೊಪ್ಪೆ ಹಾಕಿಲ್ಲ ನೋಡಿ, ಇವಾಗ ನೆನ್ಪು ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲಿ ಬೇಯಿಸೋಕೆ ಇಡ್ತೀನಲ್ಲ ಆವಾಗ ಹಾಕ್ತೀನಿ. ಈಗ ಹೆಚ್ಚಿರೋ ಈರುಳ್ಳಿನ ಹಾಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿಗೆ ಏನಂದರೆ ಫ್ರೆಂಡ್ಸ್, ಈರುಳ್ಳಿ ಮತ್ತು ತೆಂಗಿನ ತುರಿ ಹಾಕಿದರೆ ನುಗ್ಗೆ ಸೊಪ್ಪು ಫ್ರೈ ಮಾಡ್ತೀವಲ್ಲ, ಸೂಪರಾಗಿ ಮಸ್ತಾಗಿ ಬರುತ್ತೆ, ತಿನ್ನೋಕ್ಕಂತೂ ಸಖತ್ತಾಗುತ್ತೆ. ನಮ್ಮನೇಲಿ ಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ನಾನು 2 ಮೊಟ್ಟೆನ ತೊಗೊಂಬಂದಿದ್ದೀನಿ. ಮೊಟ್ಟೆ ಹಾಕ್ತೀನಿ ನಾನು. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ಕಾಮೆಂಟ್ ಮಾಡೋದು ನನಗೆ ನಿಜ ತುಂಬ ಇಷ್ಟ ಆಗ್ತೈತೆ. ಒಳ್ಳೊಳ್ಳೆ ಕಾಮೆಂಟ್ಗಳೇ ಬರ್ತಿದ್ದಾವೆ. ನಿಜ ನಾನು ಇಷ್ಟು ಜನದ್ದು ಪ್ರೀತಿ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಜ ತುಂಬ ಖುಷಿ ಆಗ್ತೈತೆ. ಆವಾಗ ನಾನು ಒಬ್ಬಳೇ ವಿಡಿಯೋಸ್ಗಳು ಮಾಡಿವೆ. ಆಮೇಲೆ ನನ್ನ ಇದು ಹಿಂಸೆಗೋಸ್ಕರ ಶಿವನ ರಜಾ ಹಾಕಿಸ್ಕೊಂಡು ಒಳ್ಳೊಳ್ಳೆ ರೆಸಿಪಿ ವಿಡಿಯೋಸ್ಗಳು ಮಾಡಿವೆ. ಅದೆಲ್ಲ ಓಲ್ಡ್ ವಿಡಿಯೋಸ್ಗಳು ಇದ್ದಾವೆ. ಇತ್ತೀಚೆಗೆ ಶಿವು ನನಗೆ ಸಪೋರ್ಟಿವ್ ಆಗಿ ಬಂತು. ಏಕೆ ಅಂತ ಅಂದರೆ ನಾನು ಒಬ್ಬಳೇ ವಿಡಿಯೋ ಮಾಡೋದಕ್ಕಾಗಲ್ಲ. ಅಂದರೆ ಈ ಹಳ್ಳಿ ಕಡೆ ಅಂದರೆ ತುಂಬ ಕೆಲಸಗಳಿರ್ತವೆ, ಅಲ್ಲೆಲ್ಲ ನಾನು ಫೋನ್ ಇಟ್ಕೊಂಡು ಇದು ಮಾಡೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಶಿವು ಸ್ವಲ್ಪ ಎಲ್ಪಿ ಬಂತು. ಎಲ್ಪಿ ಬಂದಾದಮೇಲೆ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ನಿಮ್ಮ ಪ್ರೀತಿ, ಇಷ್ಟು ಜನದ್ದು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ತುಂಬ ಖುಷಿ ಆಗ್ತೈತೆ. ನೆನ್ನೆ ನಮ್ಮ ಗೊಂಬೆ ವಿಷಯದಲ್ಲೂ ಅಷ್ಟೇ, ಗೊಂಬೆ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟೆಲ್ಲ ತುಂಬ ಜನ ಕೇಳಿದ್ರಿ. ನಿಜವಾಗ್ಲೂ ನೈಟ್ ನಮ್ಮ ಗೊಂಬೆಗೆ ನಾನು ಅದನ್ನೇ ಹೇಳ್ತಿದ್ದೆ, ಗೊಂಬೆ ನೋಡು ನಿನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಸಹ ದುಡ್ಡು ಮಾಡಬೇಕು ಅಂತಲೇ ಬರ್ತಾರೆ. ನಾನು ಅಷ್ಟೇ, ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು, ನಮ್ಮ ಕಷ್ಟಗಳೆಲ್ಲ ಸ್ವಲ್ಪದ ಮಟ್ಟಿಗೆ ಪರಿಹಾರ ಆಗಬೇಕು, ನನ್ನ ಗಂಡನಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅದು ದುಡ್ಡಿನ ವಿಷಯಕ್ಕೆ ಬಂದಿದ್ದು. ಬಟ್ ಇವಾಗ ಇಷ್ಟು ಜನದ ಪ್ರೀತಿ ವಿಶ್ವಾಸ ಸಿಗ್ತೈತಲ್ಲ, ಆ ದುಡ್ಡು ನನಗೆ ಲೆಕ್ಕನೇ ಅಂತ ಅನ್ನಿಸ್ತಾನೇ ಇಲ್ಲ. ಅಂದರೆ ಲೆಕ್ಕ ಅಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ದುಡ್ಡಿಗೋಸ್ಕರ. ಬಟ್ ಇವಾಗ ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಎತ್ಕೊಂಡು ಹೋಗಬೇಕು ಅಂತ ನನಗೆ ಅನಿಸುತ್ತೆ. ಇವಾಗ ಮೊಟ್ಟೆ ಹೊಡೆದಾಕಿದ್ನಲ್ಲ ಫ್ರೆಂಡ್ಸ್, ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನುಗ್ಗೆ ಸೊಪ್ಪನ್ನ ಸೇರಿಸ್ತೀನಿ. ಇವಾಗ ಬೇಯಿಸ್ಕೊಂಡಿರೋ ನುಗ್ಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಇವಾಗ ಚೆನ್ನಾಗಿ ಇದು ನೀರಿದೆಯಲ್ಲ, ನೀರಿನ ಅಂಶ ಎಲ್ಲ ಸೀಕೊಳ್ಳೋ ಥರ ಫ್ರೈ ಮಾಡಬೇಕಿದು, ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಇನ್ನೂ ಸೂಪರಾಗಿರುತ್ತೆ ನುಗ್ಗೆ ಸೊಪ್ಪಿಗೆ. ಅದು ಅವರೆಬೇಳೆ ಒಂದು ಸೊಪ್ಪು, ಯಾವುದೇ ಒಂದು ಸೊಪ್ಪುಗಳಿಗೆ ಫ್ರೆಂಡ್ಸ್ ಅವರೆಬೇಳೆ ಹಾಕಿದರೆ ಅದು ಟೇಸ್ಟೇ ನೆಕ್ಸ್ಟ್ ಲೆವೆಲು. ಸಾಂಬಾರು ಸಹ ರೆಡಿಯಾಗಿದೆ. ಮುದ್ದೆ ಹೆಸರು ಬಂದಿದೆ ಫ್ರೆಂಡ್ಸ್. ಇವಾಗ ಶಿವನ ಕಾದು ಸಾಕಾಯಿತು, ಶಿವು ಮಾತ್ರ ಬರಲಿಲ್ಲ. ಅದಕ್ಕೆ ಬರೋವಷ್ಟರೊಳಗೆ ನಾನೇ ಮುದ್ದೆ ರೆಡಿ ಮಾಡಿಬಿಡ್ತೀನಿ. ನಮ್ಮ ಹಸುಗಳನ್ನೆಲ್ಲ ಕಟ್ಟಿದ್ದೀವಿ, ಮೇಯೋದಕ್ಕೆ ಆಡು ಸಹ ಮೇಯ್ತಾ ಇದ್ದಾವೆ. ನಮ್ಮ ಕೋಳಿಗಳೊಂದು ಟಾರ್ಚರು ಇವಾಗ ಓಡಿಸಿದ್ದೀನಿ. ಬಂದು ನಾನು ಒಳಗೆ ಹೋದರೆ ಸಾಕು, ಇಲ್ಲಿ ನಾನು ಏನಾದ್ರು ಇಟ್ಟೋಗಿದ್ರೆ ಬಂದು ಅವನ್ನೆಲ್ಲ ಕೆರೆಯೋದೇ ಅವುಗಳ ಕೆಲಸ.
ಇಲ್ಲಿ ಮುದ್ದೆ ತಿರುಗ್ತಾ ಇದ್ದೆ ಫ್ರೆಂಡ್ಸ್. ಅವಾಗ ಅಪ್ಪ ಒಂದೆರಡು ದಿನ ಮುದ್ದೆ ಮಾಡ್ಕೊಡ್ತಲ್ಲ ಇಲ್ಲಿ, ಅದೇ ಜ್ಞಾಪಕ ಬರುತ್ತೆ. ಎರಡು ಮುದ್ದೆ ರೆಡಿ ಅದು. ಓ ಸೊಪ್ಪು ಕಾಯಿ ಹಾಕಿಲ್ಲ, ಕಾಯಿ ಇಲ್ಲ, ಸಾರಿ ಕಣಕ್ಕ, ಕಾಯಿ ಹಾಕಿಲ್ಲ. ಅದಕ್ಕೆ ನೀವು ನೋಡ್ತಾ ಸೊಪ್ಪು ಸಾರು ರೆಡಿ ಆಗೈತೆ. ಅದೇ ಮುದ್ದೆ ಸೊಪ್ಪು ಥರ ಲೇಟ್ ಆಯಿತು ಅಂತ ಒಂಚೂರು ಅರ್ಧ ಉಂಡೆ ಬಿಟ್ಟಿದ್ದೆ. ಈಗ ಮತ್ತೆ ತುಪ್ಪ ಸಾಕು. ಸೂಪರ್ ಮಾಡಿದೆ, ಬೈಕ ಮಾಡಿದ್ರು. ಕಾಯಿಲ್ದವ್ರು ಚೆನ್ನಾಗೈತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್.